ಆನೇಕಲ್ ಗ್ರಾಮೀಣ ಭಾಗದಲ್ಲಿ ಯುವಕರಿಗೆ ಗ್ರಂಥಾಲಯಗಳು ಹೇಗೆ ಸದ್ಬಳಕೆಯಾಗಿ ದೊರಕಬೇಕೆಂಬ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಉಮಾ ಮಹದೇವನ್ ಆನ್ ದ ಸ್ಪಾಟ್ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಂಥಾಲಯಕ್ಕೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಯುವ ಪೀಳಿಗೆಗೆ ಹೆಚ್ಚು ಹಬ್ಬಿಸ್ತಾ ಇದ್ದಂತೆ ಆತರ ಈ ಕಾರಣದಿಂದಾಗಿ ವಿದ್ಯೆ ಕಳೆಯುತ್ತಿರುವ ಮಕ್ಕಳಿಗೆ ಚೈತನ್ಯ ತುಂಬಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಉಮಾ ಮಹದೇವನ್ ಅವರು ರಾಷ್ಟ್ರದ ಬದಲು ಅಭಿವೃದ್ಧಿಗೆ ಹೊರತರಲು ಎಲ್ಲಾ ಸರ್ಕಾರಿ ಪದಾಧಿಕಾರಿಗಳು ಯುವಕರಿಗೆ ಗ್ರಂಥಾಲಯ ತೆರೆಯುವ ಹಾಗೂ ಬಳಸುವ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ಸರ್ಕಾರಿ ಕೊಡುಗೆಗಳ ಸಹಾಯದಿಂದ ನಾವು ಗ್ರಾಮೀಣ ಪ್ರದೇಶದಲ್ಲಿ 18,000 ಪುಸ್ತಕಗಳು, ಕಂಪ್ಯೂಟರ್ ಮತ್ತು ಡಿಜಿಟಲ್ ಸಾಧನಗಳನ್ನು ಒದಗಿಸಿದ್ದೇವೆ. ಈ ಮೂಲಕ ಎಲ್ಲ ಯುವಕರಿಗೆ ಉಚಿತ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಎಂದಿದ್ದಾರೆ. ಗ್ರಂಥಾಲಯಗಳಲ್ಲಿ HD ಜೀವನ ಮಾದರಿಯ ಹಲವಾರು ವಿಷಯಗಳ ವಿಷಯವಾಗಿ ಉಲ್ಲೇಖಿಸಿದ್ದು, IAS, KAS, IPS ತರಂಗಗಳಿಗೆ ಸಂಬಂಧಿತ ಪುಸ್ತಕಗಳು, ಜಾಗತಿಕ ಸುದ್ದಿಗಳು, ಆರೋಗ್ಯವನ್ನ ಮೆಚ್ಚಿಸುವ ಮೂಲಕ ಯುವಕರನ್ನ ಪ್ರೋತ್ಸಾಹಿಸುವ ಹಕ್ಕು ನಮ್ಮ ಎಲ್ಲರದಾಗಿಯೂ ಎಂದಿದ್ದಾರೆ. ದೇಶದ ಕ್ಲೇಶಗಳಿಂದ ಬಿಡುಗಡೆಯಾದ ಯುವಕರಿಗೆ ಗ್ರಂಥಾಲಯಗಳು ಹೊಸ ಚೇತನವನ್ನ ನೀಡುವುದು ಅಗತ್ಯವಾಗಿದ್ದು, ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯತೀಶ್, ಆನೇಕಲ್ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ದೊಮ್ಮಸಂದ್ರ ಆಡಳಿತ ಅಧಿಕಾರಿ ಮದನ್ ಮತ್ತು ಅಭಿವೃದ್ಧಿ ಅಧಿಕಾರಿ ಜ್ಯೋತಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇನ್ಸ್ಪೆಕ್ಟ್ ಖಾತರಿಯ ಸಂಗತಿ ಇದ್ದರು. ಹೌದು. ಸೊ ಕರ್ನಾಟಕದಲ್ಲಿ ನಾವು ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನ 2 ವರ್ಷ ಹಿಂದೆ ಅರಿವು ಕೇಂದ್ರವನ್ನಾಗಿ ನಾವು ಮೇಲ್ದರ್ಜೆಗೆ ಏರಿಸಿದ್ದೀವಿ. ಅದನ್ನ ಮೊದಲು 4 ಗಂಟೆ ನಡೀತಾ ಇತ್ತು. ಕೋವಿಡ್ ಟೈಮ್ನಲ್ಲಿ ಅದನ್ನ 6 ಗಂಟೆ ನಡೆಸೋದಕ್ಕೆ, ಪ್ರತಿದಿನ 6 ಗಂಟೆ ನಡೆಸೋದಕ್ಕೆ ತಗೊಂಡು ಈಗ ನಾವು 8 ಗಂಟೆ, ದಿವಸ 8 ಗಂಟೆ ನಡೆಯುವ ಒಂದು ಮಾರ್ಗಸೂಚಿಗಳು ನಾವು ಹೊರಡಿಸಿದ್ವಿ. 2 ವರ್ಷದಿಂದ ಇದು 8 ಗಂಟೆ ನಡೀತಾ ಇದೆ. ಇದು ಗ್ರಾಮೀಣ ಪ್ರದೇಶದ ಹಾಗೂ ಸುತ್ತಮುತ್ತಿನ ಸಮುದಾಯಕ್ಕೆ, ಮಕ್ಕಳಿಗೆ ಮತ್ತೆ ಮಹಿಳೆಯರಿಗೆ, ರೈತರಿಗೆ, ಯುವಕರಿಗೆ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಅರಿವು ಕೇಂದ್ರವನ್ನಾಗಿ ನಾವು ಇದನ್ನ ರೀನೇಮ್ ಮಾಡಿದ್ವಿ, ರೀಕಾನ್ಸೆಪ್ಚುಲೈಸ್ ಮಾಡಿದ್ವಿ. ಈ ಅರಿವು ಕೇಂದ್ರಗಳಲ್ಲಿ ಜನರಿಗೆ ಮಾಹಿತಿ ಕೂಡ ಸಿಗ್ತದೆ, ಸರ್ಕಾರದ ಯೋಜನೆ ಮತ್ತೆ ದಿವಸ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನ್ಯೂಸ್ ಪೇಪರ್ ಮೂಲಕ, ಮ್ಯಾಗಝಿನ್ಸ್ ಮೂಲಕ, ಜೊತೆಯಲ್ಲಿ ಅವರಿಗೆ ಅರಿವು ಅಂದ್ರೆ ಕತೆ ಪುಸ್ತಕ ಇರಬಹುದು, ಕಾದಂಬರಿ ಇರಬಹುದು, ಮತ್ತೆ ಸೈನ್ಸ್ ಬುಕ್ಸ್ ಇರಬಹುದು, ಟೆಕ್ಸ್ಟ್ ಬುಕ್ಸ್ ಇರಬಹುದು, ಎಲ್ಲಾ ರೀತಿಯ ಅರಿವು ಸಿಗೋದಕ್ಕೆ ಒಂದು ರೂರಲ್ ಸಮುದಾಯಕ್ಕೆ, ಗ್ರಾಮೀಣ ಸಮುದಾಯಕ್ಕೆ ಒಂದು ನಾಲೆಡ್ಜ್ ಸೆಂಟರ್ ಆಗಿ ನಾವು ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಬಂದಿದ್ದೀವಿ. ಇದನ್ನ ಇನ್ಕ್ಲೂಸಿವ್ ಕೂಡ ಮಾಡೋದಕ್ಕೆ ಎಲ್ಲಾ ರೀತಿಯ ಜನರು, ಎಲ್ಲಾ ವರ್ಗದ ಜನರು ಹಾಗೂ ವಿಕಲಚೇತನ ವ್ಯಕ್ತಿಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಭಾಗವಹಿಸಿ ನಾಲೆಡ್ಜ್ ಪಡೆಯೋದಕ್ಕೆ ನಾವು ಎಲ್ಲ ತರಹದ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಇವತ್ತು ದೊಮ್ಮಸಂದ್ರ ಲೈಬ್ರರಿಗೆ ಬಂದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮಕ್ಕಳು 10ನೇ ಕ್ಲಾಸ್ 9ನೇ ಕ್ಲಾಸ್ ಮುಗಿಸ್ಕೊಂಡು, ಎಕ್ಸಾಮ್ಸ್ ಮುಗಿಸ್ಕೊಂಡು ಈಗ ರಜೆ ಟೈಮಲ್ಲಿ ಅವರು ಬಂದು ಕತೆ ಪುಸ್ತಕ ಮತ್ತೆ ಕಾದಂಬರಿ ಮತ್ತೆ ನ್ಯೂಸ್ ಪೇಪರ್, ಮ್ಯಾಗಝಿನ್ಸ್ ಎಲ್ಲ ಓದ್ತಾ ಇರೋದು. ಹಾಗೂ ಈ ಲೈಬ್ರರಿನಲ್ಲಿ ಈಗಾಗಲೇ ನಾವು ಪ್ರಥಮ್ ಬುಕ್ಸ್ ಮೂಲಕ ಈ ಸ್ಟೆಮ್ ಪುಸ್ತಕ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮ್ಯಾಟಿಕ್ಸ್ ಬಗ್ಗೆ, ಸ್ಟೆಮ್ ಬಗ್ಗೆ ಮಕ್ಕಳ ಪುಸ್ತಕ, ಚಿಲ್ಡ್ರನ್ಸ್ ಬುಕ್ಸ್ ಇಟ್ಟಿದ್ದೀವಿ. ಆ ಸ್ಟೆಮ್ ಪುಸ್ತಕ ಮತ್ತೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಜೊತೆಲಿ ಒಂದು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿನವರು ಕೂಡ ಬಂದು ಇಲ್ಲಿ ಮಕ್ಕಳಿಗೆ ಎಂಗೇಜ್ ಮಾಡೋ ರೀತಿಯಲ್ಲಿ, ಚೈಲ್ಡ್ ರೆಸ್ಪಾನ್ಸಿವ್ ಆಗಿ ಎಂಗೇಜ್ ಮಾಡೋ ರೀತಿಯಲ್ಲಿ